ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. 2,15,000ಕ್ಕೆ ಸ್ವಿಫ್ಟ್ ಕೊಡ್ತೇನೆ ಸರ್. ಇದು 3,65,000 ಫೈನಲ್ ಮಾಡ್ಕೊಡ್ತೇನೆ ಸರ್. ಇದು 2,65,000 ಹೇಳೋದು ಸರ್. ಇದು 1,95,000ಕ್ಕೆ ಫೈನಲ್ ಸರ್. ಇದು 2,85,000 ಹೇಳಿ ಬರೀ 1,38,000 ಮಾಡ್ಕೊಡ್ತೇನೆ. ಡಿಸೈರು 3,65,000 ಎಲ್ಲೂ ಕೂಡ ಸಿಗಲ್ಲ. 1,35,000 ಕೊಡ್ತೇನೆ ಸರ್. ಇದು 3,85,000ಕ್ಕೆ ಐಲೈನ್ ಪೋಲಟು ಬಡವರು ಬಾದಾಮಿ ಅಂತಾನೆ ಹೇಳ್ಬೋದು. ಬರೀ 75,000ಕ್ಕೆ ಕೊಡ್ತೇನೆ ಸರ್. ಇದು ಬಂದ್ಬಿಟ್ಟು 1,65,000 ಫೈನಲ್ ಮಾಡ್ಕೊಡ್ತೇನೆ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ಇವತ್ತು ನಾನು ಶ್ರೀ ನಂಜುಂಡೇಶ್ವರ ಕಾರ್ಸ್ ಲಿಂಕ್ಸ್ ಅಲ್ಲಿ ಇದ್ದೀನಿ. ಇವರ ಹತ್ರ ತುಂಬಾನೇ ಕಲೆಕ್ಷನ್ ಕಾರ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಇವರು ಪಕ್ಕಾ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ, ಪಕ್ಕಾ ಪುನೀತ್ ರಾಜ್ಕುಮಾರ್ ಸರ್ ಅವರ ಅಭಿಮಾನಿ. ಸೊ ಒಳಗಡೆ ಕೂಡ ಅವ್ರ ಫೋಟೋಸ್ಗಳನ್ನ ಇಟ್ಟಿದ್ದಾರೆ, ಆ ಥರ ಅಭಿಮಾನ ಕೂಡ ವ್ಯಕ್ತಪಡಿಸ್ತಾರೆ. ಹಾಗೆ ಶ್ರೀ ನಂಜುಂಡೇಶ್ವರ ಕಾರ್ಸ್ ಲಿಂಕಲ್ಲಿ ನಿಮಗೆ ಒಳ್ಳೊಳ್ಳೆ ಕಾರ್ಸ್ ಕಲೆಕ್ಷನ್ ಸಿಗುತ್ತೆ. ಹಾಗೆ ನೋಡ್ಬೋದು XCV ಸ್ಕಾರ್ಪಿಯೋ ಕಾರ್ಸ್ ಕೂಡ ಸಿಗುತ್ತೆ. ಹಾಗೆ i20 ಬೇಕಾ i20 ಇದೆ. ಹಾಗೆ ನಿಮಗೆ ಬಲೆನೋ ಕಾರ್ಸ್ ಕೂಡ ಸಿಗುತ್ತೆ. ಸೊ ಇದು ಹೊಸ ಶೋರೂಮ್ ಅಂತಲೇ ಹೇಳ್ಬೋದು. ಕಾರ್ಸ್ ಗುರು ಕನ್ನಡ ಓಕೆ. ಈ ಥರ ಕಾರ್ಸ್ ಸಿಗುತ್ತೆ. ಹಾಗೆ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಇವರು ರೀಸೆಂಟಾಗಿ ಓಪನ್ ಮಾಡಿದ್ದಾರೆ. 1 ವರ್ಷ ಆಯಿತು ಇವರು ಓಪನ್ ಮಾಡಿ. ಅಲ್ಲ 1 ವರ್ಷ ಅಲ್ಲ, ಒಂದು 7 ಮಂತ್ 6 ಮಂತ್ ಆಯಿತು. ಸೊ ಅಷ್ಟರಲ್ಲಿ ಒಂದು 100ರಿಂದ ಜಾಸ್ತಿ ಕಾರ್ಸ್ಗಳನ್ನೇ ಸೆಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದೇ ಕಾರ್ಸ್ ಕಲೆಕ್ಷನ್. ಹಾಗೆ ಕಸ್ಟಮರ್ಸ್ ಬಂದು ನೋಡ್ತಾ ಇರುವಂಥದ್ದು ಒಳ್ಳೊಳ್ಳೆ ಕಾರ್ಸ್ ಕೊಡ್ತಾ ಇದ್ದಾರೆ. ಸೊ ಒಳಗಡೆ ಏನೇನು ಕಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಫುಲ್ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಓಕೆ, ಇವತ್ತು ನಂಜುಂಡೇಶ್ವರ ಕಾರ್ಸ್ ಲಿಂಕ್ನ ಮಾಲೀಕರಾಗಿರ್ತಕ್ಕಂಥ ವೆಂಕಟೇಶ್ ಸರ್ ಇದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೀವಿ. ಆರಾಮಾಗಿದ್ದೀರಾ? ಬಿಸ್ನೆಸ್ ಎಲ್ಲ ಆಗಿದೆ ಸರ್? ಪರವಾಗಿಲ್ಲ ಸರ್, ನೀವೆಲ್ಲ ಬಂದ ಮೇಲೆ ತುಂಬ ಚೆನ್ನಾಗಿದೆ ಸರ್. ಓಕೆ, ಈ ಸಲ ಒಳ್ಳೊಳ್ಳೆ ಕಾರ್ಸ್ ಪ್ರೈಸಲ್ಲಿ ಕೊಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಮೊದಲಿಗೆ ನಮ್ಮ ಜೊತೆ ಬಲೆನೋ ಬಗ್ಗೆ ಹೇಳ್ತೀರಾ ಸರ್? ಇದು 2017 ಮಾಡಲ್ಲು. ಹಾಂ, 44,000 ಓಡಿದೆ. ಓಕೆ. ಇದು ಟಾಪ್ ಎಂಡ್ ಮಾಡಲು. ಇದರಲ್ಲಿ ಟಾಪ್ ಎಂಡ್ ಅಂದರೆ ಪ್ರತಿಯೊಂದು ಎಲ್ಲ ಬರುತ್ತೆ ಇದರಲ್ಲಿ. ವೆಹಿಕಲ್ ಅಲ್ಲಿ ನಿಮಗೆ ಏರ್ ಬ್ಯಾಗ್ ಇಂದ ಹಿಡಿದು ಆಡಿಯೋ ಕಂಟ್ರೋಲ್ ಸಿಸ್ಟಮ್ ಇಂದ ಹಿಡಿದು ಎಲ್ಲ ಇದೆ ನೋಡ್ಕೊಳ್ಳಿ. ದೀಪಾಗರ್ ಫಾಗ್ ಲ್ಯಾಂಪು. ಓಕೆ, ಚೆನ್ನಾಗಿದೆ ಸರ್. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ವೆಹಿಕಲ್ ತುಂಬಾ ನೀಟ್ ಮೇಂಟೆನೆನ್ಸ್ ಆಗಿದೆ. ಬರೀ 44,000 ಓಡಿದೆ ಅಷ್ಟೇ. ಬರೀ 44? ಹೌದು ಸರ್, 44,000 ಅಷ್ಟೇ ಓಡಿದೆ. ಪುಷ್ ಬಟನ್ ಸ್ಟಾರ್ಟ್ ಜೊತೆ ಬರುತ್ತೆ. ದೀಪಾಗರ್ ವೈಪರ್ ಇರುತ್ತೆ. ಟಾಪ್ ಎಂಡ್ ಮಾಡಲ್ ಅಂತಾನೆ ಹೇಳ್ಬೋದು. ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಅವೈಲೇಬಲ್ ಇದೆ. ಓವರಾಲ್ ಬಾಡಿ ಲೈನ್ ಬಂತು ಅಂದರೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಮೇಜರ್ ಡೆಂಟ್ಸ್ ಕೂಡ ಇಲ್ಲ. ಏನು ಪ್ರೈಸ್ ಹೇಳ್ತಾ ಇದ್ದಾರೆ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 2017 ಮಾಡಲು 6,35,000ಕ್ಕೆ ಮಾಡ್ಕೊಡ್ತೇವೆ. 6,35,000 ಸಿಂಗಲ್ ಓನರ್? ಹೌದು ಸರ್. ಹೌದಾ? ಇಲ್ಲ ಸಾರಿ, ಸೆಕೆಂಡ್ ಓನರ್ ಆಗಿದೆ. 6,35,000ಕ್ಕೆ ಮಾಡ್ಕೊಡ್ತೇನೆ. ಬರೀ 45,000 ಓಡಿದೆ. ತುಂಬಾ ನೀಟ್ ಮೇಂಟೆನೆನ್ಸ್ ಆಗಿದೆ. ಓಕೆ, 45,000 ಓಡಿದೆ. ಆಕ್ಚುಲಿ ನಮ್ಮ ಜೊತೆ ಒಂದು ಪೋಲೋ ಇದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ಇದು ಪೇಂಟ್ ಆಗಿಲ್ವಾ ಸರ್? ಹಾಗಾದ್ರೆ ಸರ್ ಇದು ಒರಿಜಿನಲ್ ಪೇಂಟ್, ಶೋರೂಮ್ ಗಾಡಿ ತರ ಇಟ್ಟಿದ್ದಾರೆ. ಇದು ಡಾಕ್ಟರ್ ಯೂಸ್ ಮಾಡ್ತಾ ಇದ್ದೀವಿ ವೆಹಿಕಲ್. ಓಕೆ, ತುಂಬಾ ನೀಟ್ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲೂ ಒಂದು ಸ್ಕ್ರಾಚ್ ಆಗಲಿ ಒಂದು ಡೆಂಟ್ ಆಗಲಿ ಏನಂದ್ರೆ ಏನಿಲ್ಲ. 2014 ಮಾಡಲು ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ, ಇಂಟೀರಿಯರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್ ಆಗಿದೆ. ಆ್ಯಂಡ್ ಕುಷನ್ ಫಿನಿಷಲ್ಲಿದೆ ಇಂಟೀರಿಯರಲ್ಲಿ. ಆ್ಯಂಡ್ ಓವರಾಲ್ ಬಾಡಿ ಲೈನಲ್ಲಿ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಒರಿಜಿನಲ್ ಲುಕ್ಕಲ್ಲಿದೆ ಅಂತಲೇ ಹೇಳ್ಬೋದು. ಶೋರೂಮಿಂದ ಯಾವ ಥರ ಬಂದಿದೆ ಆ ಥರ ಫ್ರೆಶ್ ಪೀಸ್ ಅಂತ ಹೇಳ್ಬೋದು. ಏನು ಅಂದರೆ ಎಷ್ಟು ಓನರ್ ಆಗಿದೆ ಸರ್ ಇದು? ಸರ್ ಇದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್? ಇದು ಬಂದ್ಬಿಟ್ಟು ಒಂದು 52,000 ಸಮಥಿಂಗ್ ಓಡಿದೆ ಸರ್. 52ನಾ? ಪ್ರೈಸ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಒಂದು 5,35,000 ಮಾಡ್ಕೊಡ್ತೀವಿ. 5,35,000. 14 ಮಾಡಲು ಸಿಂಗಲ್ ಓನರ್? ಹೌದು ಸರ್, 14 ಮಾಡಲು ಸಿಂಗಲ್ ಓನರು. ಎಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ. ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಕೂಡ ಇದೆ ಸರ್. ಓಕೆ, ಸೂಪರ್. ನಮ್ಮದು ಇನ್ನೊಂದು i20 ಇದೆ, ಟೈಪ್ 2. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು ಡೀಸೆಲ್ಲು. ಹಾಂ, 2014 ಮಾಡಲು ಸ್ಪೋರ್ಟ್ಸ್ ಆಪ್ಷನಲ್ ಅಂದ್ಬಿಟ್ಟು. ಓಕೆ. ಸೊ ಇದರಲ್ಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಹಾಕ್ಸಿದ್ದಾರೆ. ಹೌದು. ಸೊ ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ನೋಡ್ತಾ ಸ್ಕ್ರೀನ್ ಸಿಸ್ಟಮ್ ಇಲ್ಲ, ಅಲ್ಲ ಸಾರಿ, ಇನ್ಬಿಲ್ಟ್ ಸಿಸ್ಟಮ್ ಇದೆ. ಇನ್ಬಿಲ್ಟ್ ಸಿಸ್ಟಮು, ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮಗೆ. ಆಮೇಲೆ ಏರ್ ಬ್ಯಾಗ್ ಕೂಡ ಇದೆ. ಏರ್ ಬ್ಯಾಗ್ಸ್ ಇದೆ, ಸಿಂಗಲ್ ಏರ್ ಬ್ಯಾಗ್ ಇದೆ. ಹೌದು ಸರ್. ಓಕೆ, ಎಲ್ಲ ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಹಾಕಿದ್ದಾರೆ. ಓಕೆ, ವೆಹಿಕಲ್ ನೋಡ್ತಾ ಇರ್ಬೋದು, ಎಲ್ಲ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ, ಪ್ರೈಸ್ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 4,85,000ಗೆ ಮಾಡ್ಕೊಡ್ತೀನಿ ಸರ್. 4,85,000 ಮಾಡ್ಕೊಡ್ತೀನಿ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ನಮ್ಮ ಜೊತೆ ಒಂದು ಸ್ಕಾರ್ಪಿಯೋ ಇದೆ. ಸ್ಕಾರ್ಪಿಯೋ ಬಗ್ಗೆ ಹೇಳಿ ಸರ್. ಸರ್ ಇದು 2012 ಮಾಡಲು. ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ನೀವು ನೋಡ್ತಾ ಇರ್ಬೋದು, ಇದಕ್ಕೂ ಅಷ್ಟೇ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ಇದು VLX ಸರ್. ಇದು ಫುಲ್ ಟಾಪ್ ಎಂಡ್. ಫುಲ್ ಟಾಪ್ ಎಂಡ್. ಡ್ಯೂಯಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಓಕೆ, ಇನ್ಬಿಲ್ಟ್ ಸಿಸ್ಟಮ್, ಬ್ಯಾಕ್ ವೈಫರು, ಡೀಫಾಗರು, ಫಾಗ್ ಲ್ಯಾಂಪು, ಟಾಕಿಂಗ್ ವರ್ಷನ್ ಪ್ರತಿಯೊಂದು ಇದೆ ಸರ್. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ, ನೋಡ್ಕೋಬಹುದು. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. 7 ಸೀಟರ್ ವೆಹಿಕಲ್ ಇದು. ಸೊ ಓವರಾಲ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಡಿಫಾಗರ್ ವೈಪರ್ ಕೂಡ ಆಫರ್ ಮಾಡಿದ್ದಾರೆ. ಏನು ಪ್ರೈಸ್ ಸರ್ ಇದು?
ಸರ್ ಇದು ಒಂದು 5,35,000 ಮಾಡ್ಕೊಡ್ತೀನಿ ಸರ್. 5,35,000 ಹೌದು ಸರ್. ಸೂಪರ್ ಸರ್. ನೆಕ್ಸ್ಟ್ ನನ್ನ ಜೊತೆ ಒಂದು XUV ಇದೆ. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2013 ಮಾಡಲು, ಹಾಂ, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ತುಂಬಾ ಜೆನ್ಯೂನ್ ಆಗಿದೆ ಗಾಡಿ, ನೋಡ್ತಾ ಇರ್ಬೋದು. ಅವತ್ತಿನ ಟಾಪ್ ಎಂಡ್ ಇದು, W8 ಅಂದ್ಬಿಟ್ಟು. ಓಕೆ, ಸೊ ವೈಟ್ ಕಲರು ನೋಡಿ, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ, ತುಂಬಾ ನೀಟ್ ಆಗಿದೆ ವೆಹಿಕಲ್. ನೋಡ್ಬೋದು ಲೆದರ್ ಇಂಟೀರಿಯರ್ ಜೊತೆ ಬರುತ್ತೆ. ಓವರ್ ಬಾಡಿ ಲೈನ್ ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಬಾಡಿ ಲೈನ್ ಈವನ್ ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ, ಆ ಥರ ಮೇಂಟೈನ್ ಮಾಡಿದೆಲ್ಲ. ಮೇಜರ್ ಡೆಂಟ್ಸ್ ಕೂಡ ಇಲ್ಲ. ಏನು ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದು? ಸರ್ ಇದು 7,35,000 ಮಾಡ್ಕೊಡ್ತೀವಿ. 7,35,000. ಎಷ್ಟು ಓಡಿದೆ ಸರ್? ಸರ್ ಇದು ಬಂದು 1 lakh ಚೇಂಜ್ ಓಡಿದೆ ಸರ್. ಹೌದಾ, 1 lakh ಚೇಂಜ್ ಓಡಿದೆ. ಓಕೆ ಸರ್, ಸೂಪರ್. ಎಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆಯಾ? ಹೌದು ಸರ್. ವರ್ಣ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2009 ಮಾಡಲು, ಸ್ವಲ್ಪ ವಾಶ್ ಮಾಡಿಲ್ಲ ಅಷ್ಟೇನೆ. ಓಕೆ, ವೆಹಿಕಲ್ ಎಲ್ಲ ಚೆನ್ನಾಗಿದೆ, ನೋಡ್ತಾ ಇರೋದು ಪೆಟ್ರೋಲ್ ವೇರಿಯಂಟು. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಇದೆ. ಹೌದು ಸರ್. ಟೈರ್ ಪ್ರೊಫೈಲ್ ಚೆನ್ನಾಗಿದೆ, ಅಲಾಯ್ ವೀಲ್ ಇದೆ, ನಿಮಗೆ ಇನ್ಬಿಲ್ಟ್ ಸಿಸ್ಟಮ್ ಇದೆ, ಲಾಕ್ ಆಗಿದೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ವೆಹಿಕಲ್ ತುಂಬಾ ನೀಟ್ ಆಗಿದೆ ಸರ್. ಪ್ರೈಸ್ ಸರ್? ಸರ್ ಇದು 1,95,000 ಫೈನಲ್ ಸರ್. ಇದು 1,95,000 ಫೈನಲ್. ಹೌದು ಸರ್. 2009 ಮಾಡಲ್ ವರ್ಣ 1,95,000 ಫೈನಲ್ ಮಾಡ್ಕೊಡ್ತೀನಿ. ಅದು ಡೀಸೆಲ್ ವೇರಿಯಂಟ್? ಇಲ್ಲ ಸರ್, ಪೆಟ್ರೋಲ್ ಇದು. ಪೆಟ್ರೋಲ್ ಇದು? ಹೌದು ಸರ್, ಪೆಟ್ರೋಲ್ ವೇರಿಯಂಟು. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಇದೆ. ಗಾಡಿನಲ್ಲಿ ಸಣ್ಣ ಪುಟ್ಟ ಏನಾರ ಕೆಲಸ ಇದ್ರೆ ಮಾಡ್ಕೊಬೇಕು, ಅದಕ್ಕೋಸ್ಕರನೇ 1,95,000 ಎಲ್ಲೂ ಸಿಗಲ್ಲ ಈ ಪ್ರೈಸ್ ಅಲ್ಲಿ. ಆ ಪ್ರೈಸ್ ಅಲ್ಲಿ ನಾನು ವೆಹಿಕಲ್ ಸಣ್ಣ ಪುಟ್ಟ ಕೆಲಸ ಅಂದ್ರೆ ಇಂಜಿನ್ ಏನಿಲ್ಲ ಅಲ್ಲ ಸರ್? ಇಂಜಿನ್ ಎಲ್ಲ ಚೆನ್ನಾಗಿದೆ. ಈಗ ಪವರ್ ವಿಂಡೋ ಇಳಿಯೋದಿರ್ಬೋದು, ಸಣ್ಣ ಪುಟ್ಟ ಒಂದು ವಾಟರ್ ವಾಶ್, ಏನಾದ್ರು ಸ್ಕ್ರಾಚಸ್ ನೀವು ನೋಡ್ತಾ ಇದ್ದೀರಲ್ಲ, ಒಂದು ರಬ್ಬಿಂಗ್ ಪಾಲಿಶ್, ಈ ತರ 1,00,000 ರೂಪಾಯಿ ಖರ್ಚಿದೆ, ಮಾಡ್ಕೊಬೇಕು. 1,95,000 ಫೈನಲ್ ಕೊಡ್ತೀವಿ. ಓಕೆ, ಸೂಪರ್ ಸರ್. ನಮ್ಮ ಜೊತೆ ಒಂದು ವ್ಯಾಗನರ್ ಇದೆ, ವ್ಯಾಗನರ್ ಬಗ್ಗೆ ಹೇಳಿ ಸರ್. ಸರ್ ಇದು ವ್ಯಾಗನರ್ ಬಂದ್ಬಿಟ್ಟು 2017 ಮಾಡಲು. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್? ಹೌದು ಸರ್. ಓಕೆ, ಏನೇನು ಬರುತ್ತೆ ಫೀಚರ್ಸ್? ಸರ್ AC, ಪವರ್ ಸ್ಟೇರಿಂಗು ಮತ್ತೆ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಡಿಫಾಗರ್ ವೈಪರ್ ಕೂಡ ಆಫರ್ ಮಾಡಿದ್ದಾರೆ. ಟಾಪ್ ಎಂಡ್ ಮಾಡಲ್ ಸರ್. ಟಾಪ್ ಎಂಡ್ VXI ಪೆಟ್ರೋಲು. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಶೋರೂಮ್ ಕಂಡೀಷನಲ್ಲಿದೆ ಆ್ಯಂಡ್ ಟೈರ್ ಕೂಡ ನ್ಯೂ ಆಗಿದೆ. ಫಸ್ಟ್ ಏನು ಪ್ರೈಸ್ ಹೇಳ್ತಾ ಇದೆ ಸರ್? ಸರ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ಲು. ಇದನ್ನ 4,65,000 ಫೈನಲ್ ಆಗಿ ಕೊಡ್ತೀವಿ. 4,65,000 ಫೈನಲ್? ಖಂಡಿತ ಸರ್. ಹೌದು. ಹೇಳಿ ಸರ್, ನಮ್ಮ ಹತ್ರ ಒಂದು ಇನ್ನೋವಾ ಇದೆ, ಇನ್ನೋವಾ ಬಗ್ಗೆ ಹೇಳಿ ಸರ್. ಸರ್ ಇದು 2006 ಮಾಡಲು, V ವರ್ಷನ್, ಟಾಪ್ ಎಂಡ್ ವೆಹಿಕಲ್ ಸರ್ ಇದು. ಓಕೆ, ನೋಡ್ಬೋದು. ಇದರಲ್ಲೆಲ್ಲ ಏರ್ ಬ್ಯಾಗ್, ಡ್ಯೂಯಲ್ಲು, ಆಮೇಲೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಓಕೆ. ಸೊ ವೆಹಿಕಲ್ ಎಲ್ಲ ತುಂಬ ನೀಟಾಗಿದೆ, ಓಪನ್ ಇದೆ ನೋಡಿ ಸರ್. ಓಕೆ, ನೋಡ್ಬೋದು ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. 7 ಸೀಟರ್ನ ಈ ಒಂದು ವೆಹಿಕಲ್ಲು, ಮತ್ತು ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿಸ್ಕೊಂಡಿದ್ದಾರೆ ಆ್ಯಂಡ್ ಡಿಫಾಗರ್ ವೈಪರ್ ಕೂಡ ಇದೆ. ಟಾಪ್ ಆ್ಯಂಡ್ ವೆಹಿಕಲ್ಲು. ಏನು ಪ್ರೈಸ್ ಹೇಳ್ತಾ ಇದ್ದಾರೆ ಸರ್? ಸರ್ ಇದು ಫೈನಲ್ ಆಗಿ ಒಂದು 5,85,000 2006 ಮಾಡಲು, V ವರ್ಷನು, 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. 5,85,000 ಫೈನಲ್ ಆಗಿ ಮಾಡ್ಕೊಡ್ತೇನೆ. 5,85,000. ಸೆಕೆಂಡ್ ಓನರ್, ಥರ್ಡ್ ಓನರ್? ಸೆಕೆಂಡ್ ಓನರ್. ಟಾಪ್ ಎಂಡ್ ವೆಹಿಕಲ್, V ವರ್ಷನ್ ವೆಹಿಕಲ್. ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮರಾ ಪ್ರತಿಯೊಂದು ಇದೆ. ಗಾಡಿ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಆಗಿದೆ ಸರ್. ಇದು ಬಂದ್ಬಿಟ್ಟು 1,86,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಬಹುದು. ನಮ್ಮ ಹತ್ರ ಇನ್ನೊಂದು ವ್ಯಾಗನರ್ ಇದೆ, ವ್ಯಾಗನರ್ ಬಗ್ಗೆ ಹೇಳಿ ಸರ್. ಸರ್ ಆಗಲೇ 2017 ವಿಡಿಯೋ ಮಾಡಿದ್ರ. ಸೊ ಇದು ಬಂದು 2014 ಮಾಡಲು, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ VXI ಟಾಪ್ ಎಂಡ್ ವೇರಿಯಂಟ್ ಸರ್. ಇದು VXI ಟಾಪ್ ಎಂಡ್. ಇಂಟೀರಿಯರ್ ಏನೇನು ಬರುತ್ತೆ ಸರ್? ನಿಮಗೆ ಸಿಸ್ಟಮ್, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಸೊ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ. ಪ್ರೈಸ್ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಒಂದು 3,85,000 ಹೇಳ್ತಾ ಇರೋದು. ಸೊ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸ್ಲೈಟ್ಲಿ ನೆಗೋಷಿಯೇಷನ್ ಕೂಡ ಇರುತ್ತೆ ಸರ್. 3,85,000 ನೆಗೋಷಿಯೇಷನ್ ಕೂಡ ಖಂಡಿತ, ನೆಗೋಷಿಯೇಷನ್ ಸ್ಲೈಟ್ಲಿ ಆಗಿ ಮಾಡ್ಕೊಡ್ತೀವಿ. ನಮ್ಮ ಜೊತೆ ಒಂದು ಇಯಾನ್ ಇದೆ, ಇಯಾನ್ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು Hyundai ಇಯಾನ್ ಅಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್. ಓಕೆ, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಬಿಲೋ 50 ಕೂಡ ಓಡಿದೆ ಇದು. ಬಿಲೋ 50? ಹೌದು, ಅಷ್ಟೇ ಓಡಿರೋದು. ಜೆನ್ಯೂನಿಟಿ ಇದೆ, ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಇಂಟೀರಿಯರ್ ಅಲ್ಲಿ ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮತ್ತು ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಚೆನ್ನಾಗಿದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ ಅಂತಲೇ ಹೇಳೋದು, ನೀಟಾಗಿದೆ. ಏನು ಪ್ರೈಸ್ ಹೇಳ್ತಾ ಇದ್ದಾರೆ ಸರ್? ಸರ್ ಇದು ಬಂದ್ಬಿಟ್ಟು ಒಂದು 2,85,000 ಹೇಳ್ತಾ ಇರೋದು. ಸ್ಲೈಟ್ಲಿ ನೆಗೋಷಿಯೇಷನ್ ಮಾಡಿ ಕೊಡ್ತೇನೆ ಸರ್. ಈಗ ಸರ್ ಮಾರುತಿ ಆಲ್ಟೋ LXI ಸರ್ ಇದು. ಹೇಳಿ ಸರ್. ಸೊ ಇದು ಸೆಕೆಂಡ್ ಓನರ್ ಆಗಿದೆ, 2005 ಮಾಡಲು. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ, ನೀವು ನೋಡ್ತಾ ಇರೋ ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿರೋ ಗಾಡಿ. ಸೊ ಇದನ್ನ ಬರೀ
38,000 ಮಾಡ್ಕೊಡ್ತೇನೆ ಸರ್. 1,38,000 38,000 ಮಾಡ್ಕೊಡ್ತೇನೆ. ಸೆಕೆಂಡ್ ಓನರು 2005 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, AC ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇರುವಂತ ವೆಹಿಕಲ್ ಬರೀ 1,38,000ಕ್ಕೆ 800 ಪ್ರೈಸ್ ಅಲ್ಲಿ ಆಲ್ಟೋ ಕೊಡ್ತಾ ಇದ್ದೀನಿ ಸರ್. ಓಕೆ. ಹಾಗೆ ನಮ್ಮ ಜೊತೆ ಒಂದು ಓಮ್ನಿ ಇದೆ. ಇಡೀ ನಮ್ಮ ಆಫೀಸ್ ಅಲ್ಲಿ ಇರೋ ಒಂದೇ ಒಂದು ವೆಹಿಕಲ್ ಅಂದ್ರೆ ಇದು ಓಮಿನಿ ಸರ್. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್, ನಿಮ್ಗೆ ಗೊತ್ತಿರ್ಬೋದು. ಇದು 2018 ಮಾಡಲ್ ಗಾಡಿ. 2018? ಹೌದು ಸರ್. ಲೆದರ್ ಇಂಟೀರಿಯರ್ಸ್ ಇದೆ. ಇದೆಲ್ಲ ನೀವು ನೋಡ್ತಾ ಇರ್ಬೋದು. ವೆಹಿಕಲ್ ಮಾತ್ರ ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇದೊಂದು 50,000 ಹಿಂದೆ ಮುಂದೆ ಓಡಿದೆ. ಸೊ ವೆಹಿಕಲ್ ಕೂಡ ನೀಟಾಗಿ ಮೇಂಟೆನೆನ್ಸ್ ಮಾಡಿರುವಂತ ವೆಹಿಕಲ್ ಇದು ಸರ್. ಇದು 3,35,000ಗೆ ಫೈನಲ್ ಆಗಿ ಮಾಡ್ಕೊಡ್ತೀವಿ. 3,35,000 ಫೈನಲ್. ಹೆಚ್ಚು ಕಡಿಮೆ ಆಗಲ್ವಾ ಅದು ಸರ್? ಇಲ್ಲ ಸರ್, ಅದರಲ್ಲಿ ಯಾಕೆಂದ್ರೆ ಇವತ್ತು ಓಮಿನಿ ಏನಿದೆ ಅಂತ ನಿಮ್ಗೆ ಗೊತ್ತು, ಶೋರೂಮ್ ಅಲ್ಲಿ ಸ್ಟಾಪ್ ಆಗಿರೋದು ತುಂಬಾ ಡಿಮ್ಯಾಂಡ್ ಇದೆ. ಸೊ ಎಲ್ಲ ನಿಮ್ ವಿಡಿಯೋ ನೋಡಿ ತುಂಬಾ ಜನ ಓಮಿನಿ ಬೇಕು ಅಂದಿದ್ದಕ್ಕೇನೆ ಹೈ ಪ್ರೈಸ್ ಕೊಟ್ಟೆ ನಾವು ತಂದು ನಿಲ್ಸಿರೋದು ವೆಹಿಕಲ್. ಫಿಗೋ ಬಗ್ಗೆ ಹೇಳಿ ಸರ್. ಸರ್ ಇದು ಫೋರ್ಡ್ ಫಿಗೋ. ಸೊ ಇದು ಬಂದು 2014 ಮಾಡಲು. ಓಕೆ. ಸೊ ಲೆದರ್ ಇಂಟೀರಿಯರ್ಸ್ ಇದೆ. ಈ ವೆಹಿಕಲ್ ನೋಡ್ತಾ ಇರ್ಬೋದು, ತುಂಬಾ ಜೆನ್ಯೂನಿಟಿ ಆಗಿದೆ. ಓಕೆ. ವೆಲ್ ಮೇಂಟೈನ್ಡ್ ವೆಹಿಕಲ್. ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ಒಂದು 2,85,000 ಮಾಡ್ಕೊಡ್ತೇನೆ. 2,85,000 ಖಂಡಿತ ಸರ್. 14 ಮಾಡಲ್ ಫೋರ್ಡ್ ಫಿಗೋ 2,85,000 ಕೊಡ್ತೀವಿ ಸರ್. ಓಕೆ. 14 ಮಾಡಲ್ ಸಿಗ್ತಾ ಇದೆ. ಹೌದು ಸರ್. ಸೂಪರ್. ನಮ್ಮ ಜೊತೆ ಒಂದು ರಿಡ್ಸ್ ಇದೆ. ರಿಡ್ಸ್ ಬಗ್ಗೆ ಹೇಳಿ ಸರ್. ರಿಡ್ಸ್ ಬಂದ್ಬಿಟ್ಟು ಒಂದಿಲ್ಲ, ಇವತ್ತು 3 ರಿಡ್ಸ್ ಇದೆ. 3 ಇದೆಯಾ? ಹೌದು ಸರ್, ಖಂಡಿತ. ಇದು ಬಂದು 2012 ಮಾಡಲು. ಡೀಸೆಲ್ ಸರ್ ಇದು? ಡೀಸೆಲ್ ವೇರಿಯಂಟ್ ಸರ್. VDI ಮಿಡ್ ವೇರಿಯಂಟ್ ಬರುತ್ತೆ. ಓಕೆ. ಸೊ ಲೆದರ್ ಇಂಟೀರಿಯರ್ಸ್ ಇದೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಆಬ್ವಿಯಸ್ಲಿ ಎಲ್ಲ ಬರುತ್ತೆ ಇನ್ ಬಿಲ್ಟ್ ಇದರಲ್ಲಿ. ಓಕೆ. ಸೊ ಇದು ಬಂದ್ಬಿಟ್ಟು ತುಂಬಾ ಜೆನ್ಯೂನ್ ಆಗಿ ಮೇಂಟೈನ್ ಮಾಡಿರೋ ಗಾಡಿ. 77,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಸೊ ಇದು ಸೆಕೆಂಡ್ ಓನರ್ ಆಗಿರುವಂತ ವೆಹಿಕಲ್ ಸರ್. ಇದು ಒಂದು 3,65,000ಗೆ ಫೈನಲ್ ಸರ್. ಇದು 3,65,000 ಒಳ್ಳೆ ಆಫರ್ ರೇಟ್ ಅಲ್ಲಿ 2012 ಮಾಡಲ್ ರಿಡ್ಸ್ ಕೊಡ್ತಾ ಇದ್ದೀನಿ ಸರ್. 12 ಮಾಡಲ್ ರಿಡ್ಸ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಜೊತೆ ಇನ್ನೊಂದು ರಿಡ್ಸ್ ಇದೆ ಸರ್. ಇದು 2014 ಮಾಡಲ್ ರಿಡ್ಸ್ ಸರ್. ಇದು ಬಂದು ಸೆಕೆಂಡ್ ಓನರ್. ಓನ್ಲಿ 73,000 ಓಡಿದೆ ಸರ್. ಟಾಪ್ ಎಂಡ್ ಇದು? ಇಲ್ಲ ಸರ್, ಟಾಪ್ ಎಂಡ್ ತರ ಮಾಡಿದ್ದಾರೆ. ಸೊ ಇದು ಮಿಡ್ ವೇರಿಯಂಟ್. ಆಫ್ಟರ್ ಮಾರ್ಕೆಟ್ ಇದರಲ್ಲಿ ZDI ಇದೇ ಮ್ಯಾಗ್ವಿಲ್ ಬರೋದು. ಅದೇ ತರ ಫ್ಯಾನ್ಸಿ ಮ್ಯಾಗ್ವಿಲ್ ಹಾಕಿದ್ದಾರೆ, ಅಂದ್ರೆ ಕಂಪನಿಯಿಂದ ಬರೋ ಮ್ಯಾಗ್ವಿಲ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಬ್ರಾಂಡ್ ನ್ಯೂ ಟೈರ್ಸ್, ಇನ್ಸೂರೆನ್ಸ್ ಕೂಡ ಕಾಂಪ್ರಿಹೆನ್ಸಿವ್ ಇದೆ. ವೆಹಿಕಲ್ ನೀವು ನೋಡ್ತಾ ಇರಬಹುದು, ತುಂಬಾ ನೀಟಾಗಿ ಮೈಂಟೈನ್ ಮಾಡಿರುವಂತ ವೆಹಿಕಲ್ ಇದು. ಓಕೆ. ಟಚ್ ಸ್ಕ್ರೀನ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಏನು ಪ್ರೈಸ್ ಹೇಳ್ತಾ ಇದ್ದಾರೆ ಸರ್? ರಿವರ್ಸ್ ಕ್ಯಾಮ್ರಾ ಪ್ರತಿಯೊಂದು ಎಲ್ಲ ಇರುವಂತದ್ದು. ZDI ಏರ್ ಬ್ಯಾಗ್ ಒಂದಿಲ್ಲ ಸರ್. ZDI ಇರೋ ಆಪ್ಷನ್ಸ್ ಎಲ್ಲ ಇದೆ, ಏರ್ ಬ್ಯಾಗ್ ಒಂದಿಲ್ಲ ಸರ್. ಇದು 4,15,000ಕ್ಕೆ ಫೈನಲ್ ಆಗಿ 2014 ಮಾಡಲ್ ವೆಹಿಕಲ್ ಮಾಡ್ಕೊಡ್ತೀವಿ. 4,15,000 ಖಂಡಿತ ಸರ್. ಓಕೆ. ನಮ್ಮ ಜೊತೆ ಒಂದು i20 ಇದೆ. i20 ಬಗ್ಗೆ ಹೇಳಿ ಸರ್. ಸರ್ ಇದು 2019 ಮಾಡಲು ಸರ್. ಇದು 19? ಹೌದು ಸರ್. 2019 ಮಾಡಲು. 19 ಸ್ಟಾಪ್ ಆಗಿದ್ದು ಇದು? ಹೌದು ಸರ್. ಈ ವೆಹಿಕಲ್ ಸ್ಟಾಪ್ ಆಗಿ ಬೇರೆ ವೆಹಿಕಲ್ ಬಂದಿದೆ. ನೀವು ನ್ಯೂ ಶೇಪ್ ನೋಡಿ. ನ್ಯೂ ಶೇಪ್ ಬಂದಿದೆ. ಈ ಶೇಪ್ ಜನ ಜಾಸ್ತಿ ಪ್ರಿಪೇರ್ ಮಾಡ್ತಾರೆ, ಇವಾಗಿರೋರು ಚೆನ್ನಾಗಿಲ್ಲ. ಹೌದು ಹೌದು ಸರ್, ಖಂಡಿತ. ಅದಕ್ಕೋಸ್ಕರ ಇದು ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ. ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ನಾವು ಒಂದು ಫೈನಲ್ ಅಂದ್ರೆ ಒಂದು 7,15,000ಕ್ಕೆ ಈ ವೆಹಿಕಲ್ ನ ಮಾಡ್ಕೊಡ್ತೇವೆ ಸರ್. 7,15,000ಕ್ಕೆ 2019 ಮಾಡಲು. ಇದರಲ್ಲಿ ಸರ್ ನೀವು ಕೇಳ್ಬೋದು, ಆಸ್ತಾದಲ್ಲಿ ಬರೋ ಆಪ್ಷನ್ ಎಲ್ಲ ಬರುತ್ತೆ. ಇದರಲ್ಲಿ ಬ್ಯಾಕ್ ವೈಫರ್ ಒಂದು, ಪುಷ್ ಸ್ಟಾರ್ಟ್ ಒಂದು, 2 ಬರಲ್ಲ ಅಷ್ಟೇ. ಏರ್ ಬ್ಯಾಗು ಮತ್ತೆ ನಿಮ್ಗೆ ನಾವಿಗೇಷನ್ ಸಿಸ್ಟಮ್, ಕಂಪನಿಯಿಂದ ಅಲಾಯ್ ವೀಲ್ಸ್, ಬ್ರಾಂಡ್ ನ್ಯೂ ಟೈರ್ ಇದೆ. ನಿಮ್ಗೆ ಎಲ್ಲ ಪ್ರತಿಯೊಂದು ಬರುತ್ತೆ. ಬ್ಯಾಕ್ ವೈಫರ್, ಪುಷ್ ಸ್ಟಾರ್ಟ್ 2 ಮಾತ್ರ ಬರಲ್ಲ. ಆಸ್ತಾದಲ್ಲಿ ಅದು 2 ಬರುತ್ತೆ. ಅದು ಬಿಟ್ಟು ಅದ್ರಲ್ಲಿ ಏನೇನು ಬರುತ್ತೆ ಆಪ್ಷನ್ಸ್ ಎಲ್ಲ ಕೂಡ ಇದೆ. ಎಲ್ಲ ಬರುತ್ತೆ. ಸ್ಪೋರ್ಟ್ಸ್ ಆಪ್ಷನಲ್ ಇದು. ಹಾಗೆ ನಮ್ಮ ಜೊತೆ ಒಂದು ಎರ್ಟಿಗಾ ಫ್ಯಾಮಿಲಿ ವೆಹಿಕಲ್ ಇದೆ ಸರ್. ಇದು 2014 ಮಾಡಲು ZDI ವೆಹಿಕಲ್ ಸರ್. ಇದು ZDI? ಹೌದು ಸರ್. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಫುಲ್ ಒಳಗಡೆ ಟಿಂಟ್ ಮಾಡಿಸಿರೋದ ನೀವು ಮಾಡಿಸಿದ್ದೀರಾ ಸರ್? ಸರ್ ಕಸ್ಟಮರ್ ಯಾವ ತರ ಬಿಡ್ತಾರೆ ಆ ತರ ನಾವು ಸ್ವೀಕಾರ ಮಾಡಿರ್ತೀವಿ ಸರ್, ಅಷ್ಟೇ. ಸೊ ಅವರೇ ಹಾಕ್ಸಿರ್ತಾರೆ. ಓಕೆ. ಸೊ ಆಕ್ಚುಲಿ ಟಿಂಟ್ ಹಾಕೊಂಡು ಓಡಿಸೋಗಿಲ್ಲ ಅಂತ ರೂಲ್ಸ್ ಇದೆ ಅಲ್ವಾ? ಸ್ವಲ್ಪ ಇರ್ತಾರಲ್ಲ ಸರ್, ಕೆಲವರು ಅಫಿಷಿಯಲ್ಸ್ ಯೂಸ್ ಮಾಡ್ತಾರೆ, ಇಲ್ಲ ಅಂತ ಹೇಳಲಿಕ್ಕೆ. ಬಟ್ ಇದು ಬಂದು ಸಿಂಗಲ್ ಓನರ್ ವೆಹಿಕಲ್. 96,000 ಓಡಿದೆ. ಬರೀ 96,000? ಹೌದು ಸರ್. ಡೀಸೆಲ್ ಅಲ್ವಾ? ಹೌದು ಸರ್. ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಮಾಡಲ್. AC ಪವರ್ ಸ್ಟೇರಿಂಗ್, ಡಿಫಾಗರ್, ಫಾಗ್ ಲ್ಯಾಂಪ್, ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್, ಇನ್ಬಿಲ್ಟ್ ಸಿಸ್ಟಮ್, ಡಿಫಾಗರ್ ಎಲ್ಲ ಪ್ರತಿಯೊಂದು ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 7,25,000ಕ್ಕೆ ಫೈನಲ್ ಆಗಿ ಮಾಡ್ಕೊಡ್ತೇನೆ. 7,25,000 ಖಂಡಿತ ಸರ್. ಡಿಸೈರ್ ಇದೆ ಸರ್. ಸೊ ಇದು ಒಂದು 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿರೋ ವೆಹಿಕಲ್ ಇದು. ಸೊ ಇದರಲ್ಲಿ ಲೆದರ್ ಇಂಟೀರಿಯರ್ಸ್ ಇದೆ, ಬ್ರಾಂಡ್ ನ್ಯೂ. ನೀವು ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ಆಫರ್ ಅಂದ್ರೆ ಆಫರ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಇವತ್ತು ನೀವು 4-6 ಶೋರೂಮ್ ಹೋಗಿರ್ತೀರಾ, ವಿಡಿಯೋ ಮಾಡಿರ್ತೀರಾ, ಎಲ್ಲೂ ಕೂಡ 2012 ಮಾಡಲ್ಲು ಡಿಸೈರು
3,65,000 ಎಲ್ಲೂ ಕೂಡ ಸಿಗಲ್ಲ. 4.5 ಲಕ್ಷ 4.5 ಲಕ್ಷ ಇದೆ. ಬರೀ ನಾವು 3,65,000 ಡಿಸೈರ್ ಸೆಕೆಂಡ್ ಓನರ್ ಓಡಿರೋ ಡಿಸೈರ್ ಮಾಡ್ಕೊಡ್ತೇವೆ. ಸರ್ ಇದು ಬಂದು 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್? ಹೌದು ಸರ್. ಓಕೆ, ಟಾಪ್ ಎಂಡ್ ಇದು? ಟಾಪ್ ಎಂಡ್ ಸರ್, ಅವತ್ತಿನ ಟಾಪ್ ಎಂಡ್ ಇದು. ಇದು ಡೀಸೆಲ್ ವೇರಿಯಂಟೇನೆ. ಸೊ ಈ ವೆಹಿಕಲ್ ಬಂದ್ಬಿಟ್ಟು ನಾವು ಫೈನಲ್ ಅಂದ್ರೆ ಒಂದು 2,95,000 ಫೈನಲ್ ಮಾಡ್ಕೊಡ್ತೀವಿ. 2,95,000 ಕೊಡ್ತೀರಾ? ಹೌದು ಸರ್. ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 1 lakh ಸಮಥಿಂಗ್ ಓಡಿದೆ ಸರ್. 1 lakh? ಹೌದು ಸರ್. ಓಕೆ, ನಮ್ಮ ಜೊತೆ ಒಂದು ಚಿಕ್ಕ ಗಾಡಿ ಕಲಿಯೋರಿಗೆ ಬೇಕು ಅಂದ್ರೆ ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ ಬಂದು ಇದು 2006 ಮಾಡಲು ಎಕ್ಸ್ಪೋ ವೇರಿಯಂಟ್. ಇದು ಕೂಡ ಸರ್ ಅಷ್ಟೇನೆ 4 ಕಾರ್ ಬಜಾರ್ಗೆ ಅವ್ರು ಕಂಪೇರ್ ಮಾಡಿದ್ರೆ ನಮ್ಮ ಬಜಾರಲ್ಲಿ ಇರೋ ಪ್ರೈಸ್ ಅವ್ರಿಗೆಲ್ಲೂ ಸಿಗಲ್ಲ. ಇದು ಎಕ್ಸ್ಪೋ ಅಂದ್ಬಿಟ್ಟು ಫುಲ್ಲಿ ಟಾಪ್ ಎಂಡ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಬ್ಯಾಕ್ ವೈಫರ್, ಡಿಬಾಗರ್ ಎಲ್ಲ ಪ್ರತಿಯೊಂದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಲೆದರ್ ಇಂಟೀರಿಯರ್ಸ್ ಎಲ್ಲ ಇರೋಂತ ವೆಹಿಕಲ್. ಸೊ ಇದನ್ನ ನಾನು ಫೈನಲ್ ಟು ಫೈನಲ್ ಅಂದ್ರೆ ನಿಮ್ಮ ಇದ್ರ ಚಾನಲ್ ಕಡೆಯಿಂದ ಬಂದ್ರೆ 1,35,000 ಕೊಡ್ತೇನೆ ಸರ್. ಎಷ್ಟು ಸರ್? ಬರೀ 1,35,000 FC ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇರುವಂತ ವೆಹಿಕಲ್ ಸರ್. ಇದು ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ. 1,35,000 ಕೊಡ್ತಾ ಇದ್ದೀನಿ ಸರ್. ಓಕೆ, ನಮ್ಮ ಜೊತೆ ಒಂದು ಸ್ವಿಫ್ಟ್ ಇದೆ, ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. ಸರ್ ಸ್ವಿಫ್ಟ್ ಇದು 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಸೆಕೆಂಡ್ ಓನರ್? ಹೌದು ಸರ್. ಬರೀ 73,000 ಓಡಿರುವಂತ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಇದೆ, ನೀವು ನೋಡ್ತಾ ಇರಬಹುದು. ಲೆದರ್ ಇಂಟೀರಿಯರ್ಸ್ ಇದೆ, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ? ಹೌದು ಸರ್. ನೋಡ್ಬೋದು, ಲೆದರ್ ಸೀಟ್ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ. VDI ಸರ್ ಇದು? VXI ಸರ್? ಇದು VDI ಸರ್. VDI? ಹಾಂ ಸರ್. ಓಕೆ, ಪ್ರೈಸ್ ಏನಾಗುತ್ತೆ ಸರ್? ಇದು 4,65,000 ಫೈನಲ್ ಆಗಿ ಮಾಡ್ಕೊಡ್ತೇವೆ. 4,65,000? ಹೌದು. ಓಕೆ, ಸೂಪರ್. ನಮ್ಮ ಜೊತೆ ಪೋಲೋ ಇದೆ, ಇನ್ನೊಂದು ಪೋಲೋ. ಸರ್ ಇದು ಬಂದು 2012 ಮಾಡಲ್ ಪೋಲೋ, ಸಿಂಗಲ್ ಓನರ್ ಅಲ್ಲಿ ಓಡಿರುವಂತ ವೆಹಿಕಲ್. ಹೈಲೈನ್ ಫುಲ್ಲಿ ಟಾಪ್ ಎಂಡ್. ಫುಲ್ಲಿ ಟಾಪ್ ಎಂಡ್, ಫುಲ್ಲಿ ಲೋಡೆಡ್ ವೆಹಿಕಲ್. ಅಲಾಯ್ ವೀಲ್ಸ್ ಕೂಡ ಕಂಪ್ನಿಯಿಂದ ಬರುತ್ತೆ. ಸ್ಟೇರಿಂಗ್ ಕಂಟ್ರೋಲ್, ಆಡಿಯೋ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಪ್ರತಿಯೊಂದು ಎಲ್ಲ ಫಿಟ್ಟಿಂಗ್ ಇರುವಂತ ವೆಹಿಕಲ್. ಇದು ನೋಡ್ಕೊಳ್ಳಿ, ನೋಡ್ಬೋದು. ಇಂಟೀರಿಯರು ಲೆದರ್ ಸೀಟ್ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ. ಡ್ರೈವರ್ ಸೈಡ್ ಸ್ವಲ್ಪ ವೇರಿಯಂಟರ್ ಆಗಿದೆ. ಹಾಗೆ ನಿಮಗೆ ಇದು ಟಾಪ್ ಎಂಡ್ ಆಗಿರೋದ್ರಿಂದ ಡಿಫಾಗರ್, ವೈಪರ್ ಎಲ್ಲ ಸಿಗುತ್ತೆ. ಏನು ಪ್ರೈಸ್ ಸರ್? ಇದು 3,85,000 ಹೈಲೈನ್ ಪೋಲೋ 2012 ಮಾಡಲ್ ಯಾವ ಕಾರ್ ಶೋರೂಮ್ ಅಲ್ಲಿ ಕೂಡ ಸಿಗಲ್ಲ. ನಾವು ಬರೀ 3,85,000 ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್, ಖಂಡಿತ ನೋಡ್ಬೋದು. ಟಾಪ್ ಎಂಡ್ TDI ಹೈಲೈನ್. ಇದು ಹೈಲೈನ್, ಅದು ಸೂಪರ್. 3,80,000 ಒಳ್ಳೆ ಪ್ರೈಸ್ ಕೊಡ್ತಾರೆ. 85. ಹಾಗೆ ನಮ್ಮ ಜೊತೆ ಒಂದು i20 ಇದೆ. i20 ಬಗ್ಗೆ ಹೇಳಿ ಸರ್. ಇದು ಬಂದು i20 2015 ಮಾಡಲು ಸರ್. ಓಕೆ, ನೀವು ನೋಡ್ತಾ ಇರ್ಬೋದು. ಇದು ಸ್ಪೋರ್ಟ್ಸ್ ಆಪ್ಷನಲ್ ಅಂದ್ಬಿಟ್ಟು. ಸ್ಪೋರ್ಟ್ಸ್ ಆಪ್ಷನಲ್? ಹೌದು ಸರ್. ಸೇಮ್ ಅದೇ ತರ. ಇದಕ್ಕೆ ಪುಷ್ ಸ್ಟಾರ್ಟ್ ಕೂಡ ಬರುತ್ತೆ. ಇದಕ್ಕೆ ಪುಷ್ ಬಟನ್ ಬರುತ್ತೆ. ಹೌದು ಸರ್. 2015 ಮಾಡಲು. ಓಕೆ, ವೆಹಿಕಲ್ ಬಂದ್ಬಿಟ್ಟು ಬರೇ 67,000 ಓಡಿದೆ ಸರ್. ಇದು ಓಕೆ, 67 ಓಡಿದೆ. ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿರುವಂತ ವೆಹಿಕಲ್ ಇದು. ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ನಾವು ಫೈನಲ್ ಅಂದ್ರೆ ಒಂದು 5,95,000 ಫೈನಲ್ ಆಗಿ ಮಾಡ್ಕೊಡ್ತೇವೆ. 5,95,000 ಸ್ಪೋರ್ಟ್ಸ್ ಆಪ್ಷನಲ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ. ಹೌದು ಸರ್. ಒಳ್ಳೆ ಗಾಡಿ. ಹಾಗೆ ನಮ್ಮ ಜೊತೆ ಚಿಕ್ಕ ಗಾಡಿ, ಇನ್ನೂ ಚಿಕ್ಕ ಗಾಡಿ ಬೇಕು ಅಂದ್ರೆ 800 ಇದೆ ಸರ್. ಖಂಡಿತ ಸರ್. ಇದು ಬಡವರು ಬಾದಾಮಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ಜಮಾನಿಂದ ನೀವು ನೋಡಿರ್ತೀರಾ. ಈ ವೆಹಿಕಲ್ ಇವತ್ತು ಕೂಡ ಅಫಿಷಿಯಲ್ಸ್, ಅನ್ಅಫಿಷಿಯಲ್ಸ್, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕೂಡ ಯೂಸ್ ಮಾಡುವಂತ ವೆಹಿಕಲ್. ತುಂಬಾ ಅಪ್ರಿಶಿಯೇಟ್ ಮಾಡುವಂತ ವೆಹಿಕಲ್ ಇದು. ಸೊ ಇದನ್ನ ಬಂದ್ಬಿಟ್ಟು 2004 ಮಾಡಲು MP5 ಇಂಜಿನ್ ಸರ್. ಇದು MP5 ಸೆಕೆಂಡ್ ಓನರ್ ವೆಹಿಕಲ್. FC ಕೂಡ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್. ಬರೀ 75,000 ಕೊಡ್ತೇನೆ ಸರ್. 75,000? ಖಂಡಿತ ಸರ್. ಬರೀ 75,000 800 ಕೊಡ್ತೀನಿ ಸರ್. 2004 ಮಾಡಲ್ FC, ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಗಾಡಿ. ಬರೀ 75,000 ಕೊಡ್ತೀನಿ. 2004 ಒಳ್ಳೆ ಗಾಡಿ ಸಿಗ್ತಾ ಇದೆ. ಒಳ್ಳೆ ಮೈಲೇಜ್ ಕೂಡ ಆಫರ್ ಮಾಡುತ್ತೆ. ಇದು 20 ತನಕ ಪೆಟ್ರೋಲ್ ಮೈಲೇಜ್ ಬರುತ್ತೆ ನಿಮಗೆ. ಹಾಗೆ ನಮ್ಮ ಜೊತೆ ಒಂದು ಇದೆ. ಇಡೀ ಆಫೀಸ್ ಅಲ್ಲಿ ಇರುವಂತ ಒಂದೇ ಒಂದು ಯೆಲ್ಲೋ ಬೋರ್ಡ್ ವೆಹಿಕಲ್. ಯೆಲ್ಲೋ ಬೋರ್ಡ್? ಸೊ ಇದೊಂದಿದೆ, ಇನ್ನೊಂದಿದೆ. ಸೊ ಇಟಿಯೋಸ್ ಅಂತ ಒಂದೇ ವೆಹಿಕಲ್ ಇರೋದು. ಇದು 2017 ಮಾಡಲ್. ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್? ಹೌದು ಸರ್. ಗಾಡಿ ತುಂಬಾ ನೀಟ್ ಮೇಂಟೆನೆನ್ಸ್ ಇದೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 1 lakh ಓಡಿದೆ ಸರ್. 1 lakh ಓಡಿದ್ಯಾ? ಹೌದು ಸರ್. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಹೌದು, ರಿವರ್ಸ್ ಕ್ಯಾಮೆರಾ, ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಪ್ರತಿಯೊಂದು ಎಲ್ಲ ಇರುವಂತ ಗಾಡಿ. ಬ್ಯಾಕ್ ಸೈಡ್ ಉಫರ್ಸ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಸ್ಪೀಕರ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಓವರ್ ಆಲ್ ಯೆಲ್ಲೋ ಬೋರ್ಡ್ ನ ಈ ವೆಹಿಕಲ್ ಬರೀ ಎಷ್ಟು ಓಡಿದೆ ಅಂತ ಹೇಳಿದ್ರೆ ಸರ್ ಇದು? ಸರ್ ಇದು 1 lakh ಚೇಂಜ್ ಓಡಿದೆ ಸರ್. 1 lakh ಚೇಂಜ್ ಓಡಿದೆ. ಹೌದು ಸರ್, ಖಂಡಿತ. ಓಕೆ, EPS ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ, ನಿಮಗೆ ಗೊತ್ತಿರುತ್ತೆ. ಯೆಲ್ಲೋ ಬೋರ್ಡ್ ಬೇರೆ. ಹೇಗೆ ಸರ್ ಪ್ರೈಸ್? ಸರ್ ಇದು 5,75,000 ಫೈನಲ್ ಮಾಡ್ಕೊಡ್ತೇನೆ ಸರ್. 5,75,000 ಲೋನ್ ಮಾಡ್ಕೊಡ್ತೀರಾ? ಖಂಡಿತ ಸರ್. ಲೋನ್ ಆಪ್ಷನ್ ಕೂಡ ಕೊಡ್ತೇನೆ ಸರ್. ಹೌದು. ಯೆಲ್ಲೋ ಬೋರ್ಡ್ ಗೆ ನಾರ್ಮಲ್ ಆಗಿ ಲೋನ್ ಸಿಗ್ತಾ ಇಲ್ಲ ಬೇರೆ? ಹೌದು. ಇಲ್ಲ, ನಾವು ಖಂಡಿತ ನಮ್ಮ ಆಫೀಸ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಯೆಲ್ಲೋ ಬೋರ್ಡ್ ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ನಾವು. ನಾನು ಕೇಳೋದು ಬರೀ ETOS ಮಾತ್ರ ಇದೆ ನಿಮ್ಮ ಹತ್ರ? ಬೇರೆ ಬೇರೆ ಗಾಡಿಗಳು ತರಿಸ್ಕೊಡ್ತೀರಾ? ಯೆಲ್ಲೋ ಬೋರ್ಡ್ ನಾನು ತರಿಸ್ಕೊಡ್ತೇನೆ ಸರ್.
ಲೋನ್ ಮಾಡಿ ಕೊಡ್ತೀರಾ ಎಲ್ಲ? ನಾವು ಲೋನ್ ಆಪ್ಷನ್ ಕೊಡ್ತೇವೆ ಸರ್. ಓಕೆ ಸೂಪರ್ ಸರ್. ಇದು ಸರ್ ಇದು ಬಂದು ಇನ್ನೊಂದು 3ನೇ ರೀಡ್ಸು, 2 ರೀಡ್ಸ್ ಆಲ್ರೆಡಿ ವಿಡಿಯೋ ಮಾಡಿದ್ದೀರಾ. ಸೊ ಇದು 2016 ಮಾಡಲು. ಇದು ಬಂದು ವೈಟ್ ಬೋರ್ಡ್ ಹಾಕಿದ್ದಾರೆ. ಸೊ ಇದು ಯೆಲ್ಲೋ ಬೋರ್ಡ್ ಇದೆ ವೆಹಿಕಲ್. ಸೊ ಯೆಲ್ಲೋ ಬೋರ್ಡ್ ಅಲ್ಲೇ ಬೇಕು ಅಂದ್ರೆ ನಿಮ್ಗೆ ಇವರು ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ. ರಿವರ್ಸ್ ಕ್ಯಾಮರಾ ಇದೆ, ಅಲಾಯ್ ವೀಲ್ಸ್ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಎಲ್ಲ ಇರೋಂತ ವೆಹಿಕಲ್. ಇದು ಫೈನಲ್ ಆಗಿ ಯೆಲ್ಲೋ ಬೋರ್ಡ್ ಅಲ್ಲೇ ಬೇಕು ಅಂದ್ರೆ 3 ಲಕ್ಷಕ್ಕೆ ಕೊಟ್ಬಿಡ್ತೀವಿ ಸರ್. 3 ಲಕ್ಷಕ್ಕೆ ಕೊಡ್ತೀರಾ? ವೈಟ್ ಬೋರ್ಡ್ ಏನಾರ ಮಾಡ್ಕೊಡಿ ಸರ್ ಅಂತ ಹೇಳಿದ್ರೆ 4 ಲ್ಯಾಕ್ಗೆ ಕೊಡ್ತೀವಿ ಸರ್. ಇದು 4 ಲಕ್ಷಕ್ಕೆ ಕೊಡ್ತೀರಾ? ಖಂಡಿತ ಸರ್. ಎಷ್ಟು ಓಡಿದೆ ಅಂತ ಹೇಳ್ಬೋದಾ ಸರ್? ಬರೀ ಇದು 1 ಲಕ್ಷ ಚೇಂಜ್ ಓಡಿದೆ ಸರ್. 1 ಲಕ್ಷ ಚೇಂಜ್ ಓಡಿದೆ? ಹೌದು ಸರ್. ಓಕೆ ಸೂಪರ್. ಡೀಸೆಲ್ ಅಲ್ಲ? ಹೌದು ಸರ್. ಓಕೆ, ನಮ್ಮ ಜೊತೆ ಒಂದು ಸ್ವಿಫ್ಟ್ ಇದೆ, ರೆಡ್ ಕಲರ್ ಸ್ವಿಫ್ಟ್ ಸರ್. ಇದು RS ಡ್ಯುಯಲ್ ಟೂನ್ ಅಂತಾರೆ. ಓಕೆ. ಸೊ ಡ್ಯುಯಲ್ ಟೂನ್ ಅಂದ್ರೆ ನಿಮ್ಗೆಲ್ಲ ಡಬಲ್ ಸ್ಟಿಕ್ಕರ್ ಬರುತ್ತೆ, ರೆಡ್ ಕಲರ್ ವೈಟ್ ಸ್ಪೆಷಲ್ ಎಡಿಷನ್ ಟೈಪ್ ಏನಾದರೂ ಬರುತ್ತಾ? ಸ್ಪೆಷಲ್ ಎಡಿಷನ್ ಇದು. ಇದೆಲ್ಲ ಡಬಲ್ ಕಲರ್ ಸೀಟ್ ಕವರ್ ಎಲ್ಲ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಓಕೆ. ಸೊ ಇದರಲ್ಲಿ ಬಂದು ಬಂಪರ್ ಆಗ್ಲಿ ಇನ್ನೊಂದಾಗ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಬರ್ತದೆ ನೋಡ್ಕೊಂಡು. ಸೊ ಇದು ಬಂದ್ಬಿಟ್ಟು ಸರ್ 5,30,000 ಫೈನಲ್ ಮಾಡ್ಕೊಡ್ತೇನೆ ಸರ್. 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್. ಬರೀ 5,30,000 ಕೊಡ್ತೇನೆ ಸರ್. 5,30,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಸಿಗ್ತಾ ಇದೆ. ಅದು 2015 ಮಾಡಲ್ ಅಲ್ವಾ? ಹೌದು ಹೌದು ಸರ್. ಓಕೆ. ನೆಕ್ಸ್ಟ್ ನಮ್ಮ ಜೊತೆ ಒಂದು ವ್ಯಾಗನರ್ ಇದೆ. ಸೊ ಇದು ನೀವು ನೋಡ್ತಾ ಇರೋ ವಿಡಿಯೋ ಮಾಡ್ತಾ ಇರೋದು 3ನೇ ವ್ಯಾಗನರ್ ಇದು. ಹೌದು. ಸೊ ಇದು 2006 ಮಾಡಲು. ಸೊ ಗಾಡಿ ನೋಡ್ತಾ ಇರ್ಬೋದು ನೀವು, ನೀಟ್ ಕಂಡೀಷನ್ ಇದೆ. 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. ಓಕೆ. ವೆಹಿಕಲ್ ಎಲ್ಲ ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿರೋ ವೆಹಿಕಲ್. ಎಲ್ಲೂ ಒಂದು ಡೆಂಟ್ ಆಗಲಿ ಒಂದು ಸ್ಕ್ರಾಚ್ ಆಗಲಿ ಏನಿಲ್ಲ, ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಇದು ಬಂದ್ಬಿಟ್ಟು 1,65,000 ಫೈನಲ್ ಆಗಿ ಮಾಡ್ಕೊಡ್ತೇನೆ. 1,65,000 ರೂಪಾಯಿಗೆ ನಿಮಗೆ ಕಲಿಯೋಕೆ ಗಾಡಿ ಬೇಕು ಅಂತ ಹೇಳಿದ್ರೆ ಈ ಗಾಡಿನ AC, ಪವರ್ ಸ್ಟೇರಿಂಗ್, FC, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಸರ್. ಓಕೆ. AC, ಪವರ್ ಸ್ಟೇರಿಂಗ್, FC ಎಲ್ಲ ರನ್ನಿಂಗ್ ಇದೆ ಅಂತ. ಹಾಗೆ ನಮ್ಮ ಜೊತೆ ಒಂದು ಸ್ವಿಫ್ಟ್ ಇದೆ, ರೆಡ್ ಕಲರ್. ಇನ್ನೊಂದು ಯೆಲ್ಲೋ ಬೋರ್ಡ್ ಸ್ವಿಫ್ಟ್ ಇದೆ. ಇದು ಯೆಲ್ಲೋ ಬೋರ್ಡ್? ಹೌದು ಸರ್. ಇದು ಬಂದು 2016 ಮಾಡಲು ಸರ್. ಹೌದಾ? 16. ಸೂಪರ್. ಒಳ್ಳೆ ಮಾಡೆಲ್ ಇರುವಂಥ ಗಾಡಿ ಅಂತಲೇ ಹೇಳ್ಬೋದು. ಅದು ಯೆಲ್ಲೋ ಬೋರ್ಡು, ನೋಡು ಗೊತ್ತೇ ಆಗಲಿಲ್ಲ, ಬೋರ್ಡ್ ಕಾಣಿಸ್ಲಿಲ್ಲ ನನಗೆ. ಓಕೆ. ಇಂಟೀರಿಯರ್ ಏನು ಬರುತ್ತೆ ಸರ್ ಇದು? ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸು, ಮತ್ತೆ ನಿಮಗೆ ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ ಕಸ್ಟಮರು. ಗಾಡಿ ಎಲ್ಲ ತುಂಬ ನೀಟಾಗಿದೆ, ತುಂಬ ಚೆನ್ನಾಗಿದೆ. ಹಾಂ ಸರ್. ಓಕೆ. ಅವರಲ್ಲಿ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ. ಅದು ಎಷ್ಟನೇ ಓನರ್ ಸರ್? ಸಿಂಗಲ್ ಸರ್. ಇದು ಸೆಕೆಂಡ್ ಓನರ್ ಬರುತ್ತೆ. ಸರ್ 3,65,000 ವೆಹಿಕಲ್ ಮಾಡ್ಕೊಡ್ತೇನೆ. 3,65,000? ಹೌದು ಸರ್. ವಿತ್ ಲೋನಾ? ಮಾಡ್ಕೊಡ್ತೇನೆ ಸರ್. ಎಷ್ಟು ಓಡಿದೆ ಸರ್? ಸರ್ ಇದು ಬಂದ್ಬಿಟ್ಟು 1,13,000 ಓಡಿದೆ. 1,13,000? ಹೌದು ಸರ್. ಓಕೆ ಸೂಪರ್. ನೆಕ್ಸ್ಟ್ ನಮ್ಮ ಜೊತೆ ಇನ್ನೊಂದು ಡಿಸೈರ್ ಇದೆ. ಈ ಡಿಸೈರ್ ಬಗ್ಗೆ ಹೇಳಿ ಸರ್. ಸರ್ ಇದು ಒಂದು 2016 ಮಾಡಲು. ಸೊ ಇದು ಬಂದು ಪೆಟ್ರೋಲ್ ವೇರಿಯಂಟ್. ಓಕೆ. ಇದನ್ನ ಬಂದು 5,65,000 ಫೈನಲ್ ಆಗಿ ಮಾಡ್ಕೊಡ್ತೇನೆ ಸರ್. 5,65,000 ಸಿಂಗಲ್ ಓನರ್? ಇಲ್ಲ ಸರ್, ಸೆಕೆಂಡ್ ಓನರು. 2016 ಮಾಡಲು, 86,000 ಓಡಿರೋ ವೆಹಿಕಲ್. ಬರೀ 86,000? ಹೌದು ಸರ್, ಖಂಡಿತ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸರ್. ಇನ್ನೊಂದು ಆಲ್ಟೋ ಇದೆ. ಇದು 2ನೇ ಆಲ್ಟೋ ನೀವು ವಿಡಿಯೋ ಮಾಡ್ತಾ ಇದ್ದೀರಾ. ಸೊ ಇದು 2011 ಮಾಡಲು. LXi ಅಂದ್ಬಿಟ್ಟು ಇದರಲ್ಲಿ AC, ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ನಾರ್ಮಲ್ ಆಲ್ಟೋ ಇದು, K10 ಅಲ್ಲ. ಯಾವ್ದಾರ ಇಂಟೀರಿಯರ್ಸು ಎಲ್ಲ ಇದೆ, ನೀವು ನೋಡ್ತಾ ಇರ್ಬೋದು. ವೆಹಿಕಲ್ ತುಂಬಾ ನೀಟಾಗಿದೆ ಸರ್. ಸೊ ಇದು 2,45,000 ಮಾಡ್ಕೊಡ್ತೀವಿ. 2,45,000 ರೂಪಾಯಿ ಮಾಡ್ತಾ ಇದ್ದಾರೆ? ಹೌದು. ಲಾಸ್ಟಲ್ಲಿ ನಮ್ಮ ಜೊತೆ 4 ಸ್ವಿಫ್ಟ್ ಇದೆ. ಸೊ ಇಲ್ಲೂ ಕೂಡ ಇದೆ, ಬೇಸಿಂದ ಸ್ಟಾರ್ಟ್ ಆಗಿ ಟಾಪ್ ತನಕ ಇದೆ. ಸೊ ವೈಟ್ ಕಲರಲ್ಲಿ ಒಂದು ಸ್ವಿಫ್ಟ್ ಇದೆ, ಹೇಳಿ ಸರ್ ಈ ಬೈಕ್ ಗಾಡಿ. ಸರ್ ಇದು ಬಂದು 2011 ಮಾಡಲ್ ಶಿಫ್ಟ್ ಸರ್. 11? ಹಾಂ ಸರ್. ಓಕೆ. ಇದು ವೈಟ್ ಕಲರು. ಗಾಡಿ ಬಂದು 88,000 ಓಡಿದೆ. 88,000. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಸಿಂಗಲ್ ಓನರ್ ಸರ್? ಸರ್ ಇಲ್ಲ ಸರ್, ಇದು 3rd ಓನರ್ ಆಗಿದೆ ಸರ್. ಓಕೆ. 3rd ಓನರ್ ಆಗಿದೆ? ಹಾಂ ಸರ್. ಓಕೆ. ನಿಮಗೆ ಲೆದರ್ ಸೀಟ್ ಅಪಾಸಿಟ್ ಜೊತೆ ಸಿಗುತ್ತೆ. ಓವರಾಲ್ ಬಾಡಿ ಲೈನ್ ಚೆನ್ನಾಗಿದೆ, ಕ್ಲೀನ್ ಮಾಡಿಕೊಟ್ರೆ ಹೊಸದಾಗಿ ಕಾಣುತ್ತೆ. ಹೊಸ ಟೈರ್ ಕೂಡ ಹಾಕಿದ್ದಾರೆ ಸರ್. ಹೊಸ ಟೈರ್ ಕೂಡ ಇದೆ, ನೋಡ್ಬೋದು. ಓಕೆ. ಏನು ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು 3,65,000 ಫೈನಲ್ ಮಾಡ್ಕೊಡ್ತೀನಿ. 3,65,000? ಖಂಡಿತ ಸರ್. ಓಕೆ ಸೂಪರ್. ನೆಕ್ಸ್ಟ್ ನಮ್ಮ ಜೊತೆ ಸಿಲ್ವರ್ ಕಲರಲ್ಲಿ ಒಂದು ಸ್ವಿಫ್ಟ್ ಇದೆ. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2006 ಮಾಡಲು. ZXi ಸರ್. ಇದು ಆಫ್ಟರ್ ಮಾರ್ಕೆಟ್. ಇದರಲ್ಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ಹಾಕಿದ್ದಾರೆ, ಬಟ್ ಇದಕ್ಕೆ ಅಲಾಯ್ ಬರುತ್ತೆ, ಬಟ್ ಕಂಪ್ನಿ ಅಲಾಯ್ ಬೇರೆ ತರ ಬರುತ್ತೆ. ಸೊ ಇವ್ರು ಫ್ಯಾನ್ಸಿ ಮ್ಯಾಗ್ವಿಲ್ ಹಾಕೊಂಡಿದ್ದಾರೆ, ಲೆದರ್ ಇಂಟೀರಿಯರ್ಸ್ ಇದೆ, ಡ್ಯೂಯಲ್ ಏರ್ ಬ್ಯಾಗ್ ಇದೆ. ನೀವು ನೋಡ್ತಾ ಇರ್ಬೋದು, ವೆಹಿಕಲ್ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಟಾಪ್ ಎಂಡ್ ಇದರಲ್ಲಿ 6 ಮಾಡಲ್ ಆದ್ರೂ ಕೂಡ ಏರ್ ಬ್ಯಾಗ್ ಕೂಡ ಇದೆ ನಿಮಗೆ. ಏರ್ ಬ್ಯಾಗ್ ಎಲ್ಲ ಇದೆಯಾ? ಹೌದು ಸರ್, ಡ್ಯೂಯಲ್ ಏರ್ ಬ್ಯಾಗ್ ಇದೆ. ಡ್ಯೂಯಲ್ ಇದೆಯಾ? ಡ್ಯೂಯಲ್ ಏರ್ ಬ್ಯಾಗ್ ಇದೆ, ಎಲ್ಲ ಇದೆ. ಹೌದು ಸರ್, ZXi ಇದು. ಸೊ ಇದು ವೆಹಿಕಲ್ ತುಂಬಾ ನೀಟಾಗಿದೆ. ಹೌದು ಸರ್. ಆ ಟೈಮ್ನ ಟಾಪ್ ಆ್ಯಂಡ್ ವೇರಿಯಂಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಬಂದ್ರೂ ನಿಮಗೆ ಮ್ಯಾಗ್ವೀಲ್ ಸಪ್ರೇಟಾಗಿ ಹಾಕಿಸ್ಕೊಂಡಿದ್ರೆ ಚೆನ್ನಾಗಿ ಕಾಣ್ತಾ ಇದೆ, ಲುಕ್ ಎನ್ಹಾನ್ಸ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು.
ಏನು ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದು 2,65,000 ಹೇಳೋದು ಸರ್. ಸ್ಲೈಟ್ಲಿ ನೆಗೋಷಿಯೇಷನ್ ಮಾಡ್ಕೊಡ್ತೀವಿ. 2,65,000. ಹೌದು ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್ 2,65,000 ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ. ಸೆಕೆಂಡ್ ಓನರ್? ಹೌದು ಸರ್, ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್. ಓಕೆ. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ. ಈ ಸ್ವಿಫ್ಟ್ ಬಗ್ಗೆ ಸರ್ ಈಗ ತುಂಬಾ ಜನ ನಿಮ್ ವಿಡಿಯೋ ನೋಡಿ ಕಾಮೆಂಟ್ ಮಾಡ್ತಿದ್ರು, ಸರ್ ಎಲ್ಲಾ 3 ಲಕ್ಷದ ಮೇಲೆ 4 ಲಕ್ಷದ ಮೇಲೆ ಸ್ವಿಫ್ಟ್ ಇದೆ, ನಾವು ಸ್ವಿಫ್ಟ್ ಹೋಗ್ಬೇಕು ಅನ್ನೋ ಆಸೆ ಇದೆ, ಬಟ್ ನಿಮ್ಮಲ್ಲಿ ಸ್ವಿಫ್ಟ್ ಎಲ್ಲ ಹೈ ಬಜೆಟ್ ಇದೆ ಅಂದಿದ್ದಕ್ಕೆ ಲೋ ಬಜೆಟ್ ಸ್ವಿಫ್ಟ್ ನಾವು ಒಂದು 3-4 ಗಾಡಿ. ಸ್ವಿಫ್ಟ್ ಅಂತ ನೀವು ನೋಡಿದ್ರೆ ಹೈ ಬಜೆಟ್ ಲೋ ಬಜೆಟ್ ನಮ್ಮಲ್ಲಿ 10 ಗಾಡಿ ಇದೆ. ನೋಡ್ತಾ ಇರಬಹುದು, 9ರಿಂದ 10 ಗಾಡಿ ಇದೆ. ಸೊ ಸ್ವಿಫ್ಟ್ ಬೇಡಿಕೆ ಇರೋದ್ರಿಂದ ಹಾಕ್ಸಿರೋದು. ಸೊ ಇದು ಒಂದು 2006 ಮಾಡಲು ಡಿಫೆನ್ಸ್ ಅವ್ರು ಯೂಸ್ ಮಾಡಿರುವಂತ ವೆಹಿಕಲ್. ತುಂಬಾ ನೀಟ್ ಮೇಂಟೆನೆನ್ಸ್ ಆಗಿದೆ ವೆಹಿಕಲ್, ನೀವು ನೋಡ್ತಾ ಇರಬಹುದು, ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ಬರೇ ಒಂದು 98,000 ಓಡಿರೋ ಕಿಲೋಮೀಟರ್ ಸರ್. ಇದು ಎಷ್ಟು ಗಾಡಿ ಬರೇ 98,000 ಅಷ್ಟೇ ಓಡಿ. 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು 2,15,000ಕ್ಕೆ ಸ್ವಿಫ್ಟ್ ಕೊಡ್ತೇನೆ ಸರ್. 2,15,000 ಕೊಡ್ತಾ ಇದ್ದಾರೆ. ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್. ಹೌದು ಸರ್. ಓಕೆ, ಬರೀ 98,000 ಓಡಿದೆ ವಿತ್ ರೆಕಾರ್ಡ್ ಹಿಸ್ಟ್ರಿ ಎಲ್ಲ. ಹೌದು ಸರ್. 5 ವರ್ಷ ನಿಮಗೆ FC, 1 ವರ್ಷ ಇನ್ಸೂರೆನ್ಸ್ ಇರುವಂತ ವೆಹಿಕಲ್. ಗಾಡಿನ ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿದ್ದಾರೆ, ನೀವು ನೋಡ್ತಾ ಇರಬಹುದು. ಚೆನ್ನಾಗಿದೆ ಗಾಡಿ ಕೂಡ ಚೆನ್ನಾಗಿದೆ. ಡಿಫೆನ್ಸ್ ಅವ್ರು ಯೂಸ್ ಮಾಡಿದಾರಂತೆ. ಮತ್ತೆ ಟಾಪ್ ಮಾಡಲ್ ಒಂದು ಸ್ವಿಫ್ಟ್ ಇದೆ ZDI. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2016 ಮಾಡಲು 16 ZDI ವೆಹಿಕಲ್ ಸರ್. ಇದು ನೀವು ನೋಡ್ತಾ ಇರ್ಬೋದು. ಡಿಫಾಗರ್, ಫಾಗ್ ಲ್ಯಾಂಪು, ಕಂಪ್ನಿ ಅಲಾಯ್ಸು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಲೆದರ್ ಇಂಟೀರಿಯರ್ಸು ಪ್ರತಿಯೊಂದು ಇದೆ ವೆಹಿಕಲ್ ಅಲ್ಲಿ. ಏನಿಲ್ಲ ಅನ್ನೋ ಆಗಿಲ್ಲ. ಸೊ ಮಿರರ್ ಇಂಡಿಕೇಟರ್, ಪುಷ್ ಬಟನ್ ಸ್ಟಾರ್ಟ್ ಕೂಡ. ಹೌದು ಸರ್, ಪುಷ್ ಬಟನ್ ಸ್ಟಾರ್ಟ್. ಮೌಂಟ್ ಕಂಟ್ರೋಲ್ಸ್ ಕೂಡ ಇದೆ. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಡಿಫಾಗರ್ ವೈಪರ್. ಆಲ್ಮೋಸ್ಟ್ ಟಾಪ್ ಎಂಡ್ ವೆಹಿಕಲ್ ಇದು. ZDI ಅಂತಾನೆ ಹೇಳ್ಬೋದು. ನಿಮಗೆ ಏನು ಪ್ರೈಸ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ ಈ 2016 ಮಾಡಲು ಬರೀ 77,000 ಓಡಿರುವಂತ ವೆಹಿಕಲ್. ಸೊ 6,45,000 ಕೊಡ್ತೇನೆ ಸರ್. 6,45,000 ಹೆಚ್ಚು ಕಡಿಮೆ ಮಾಡ್ತೀರಾ ಸರ್? ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಷನ್ ಮಾಡಿಕೊಡ್ತೇನೆ ಸರ್. ಚಾನಲ್ ಇಂದ ಬಂದ್ರೆ ಖಂಡಿತ ಸ್ಲೈಟ್ಲಿ ನೆಗೋಷಿಯೇಷನ್ ಇರುತ್ತೆ. ನಿಮ್ಮ ಶೋರೂಮ್ ಎಲ್ಲಿಗೆ ಬರ್ಬೇಕು ಸರ್? ಇಲ್ಲಿ ಬಂದ್ರೆ ಸರ್ ನಮ್ಮ ಶೋರೂಮ್ ಬರಬೇಕು ಅಂದ್ರೆ ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ರೋಡ್ ಇದೆ, ಮೇನ್ ರೋಡ್. ಆ ಮೇನ್ ರೋಡ್ ಅಲ್ಲೇ ನೀವು ಬರ್ತಾ ಇದ್ರೆ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಇದೆ. ಅಲ್ಲಿಂದ 1/2 ಕಿಲೋಮೀಟರ್ ಆಗುತ್ತೆ ನಾಗರಬಾವಿ ಸರ್ಕಲ್ ಇಂದ. ಮಾರುತಿ ನಗರ ಬಸ್ ಸ್ಟಾಪ್ ಅಲ್ಲಿ ಮಾರುತಿ ದೇವಸ್ಥಾನ ಪಕ್ಕದಲ್ಲಿ ನಮ್ಮ ಆಫೀಸ್ ಇದೆ. ಸೊ ಲೊಕೇಶನ್ ಕೂಡ ನೀವು ಮೆನ್ಷನ್ ಮಾಡಿ. ಸೊ ಬರೋರಿಗೆ ಅನುಕೂಲ ಆಗ್ಲಿ. ಆಮೇಲೆ ಬರೋರಿಗೆ ನಾವು ಒಂದು ರಿಕ್ವೆಸ್ಟ್ ಕೇಳೋದು ಅಂದ್ರೆ, ಪಾಪ ಅಲ್ಲಿಂದ ಬರ್ತಾ ಇದೀನಿ ಅಂತ ಹೇಳ್ತಾರೆ, ಯಾವ ವೆಹಿಕಲ್ ಬರ್ತಾ ಇದೀನಿ ಅಂತ ಕೆಲವ್ರು ಹೇಳಲ್ಲ. ಬಂದ್ಮೇಲೆ ಇಲ್ಲಿ ಸೇಲ್ ಆಗ್ಬಿಟ್ಟಿರುತ್ತೆ. ಅವರು ಹತಾಶೆಯಾಗಿ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ರಿಕ್ವೆಸ್ಟ್ ಅಂಬಲ್ ರಿಕ್ವೆಸ್ಟ್ ಮಾಡ್ತಾ ಇರೋದು, ನೀವು ಕೇಳ್ಕೊಂಡ್ ಬನ್ನಿ ವೆಹಿಕಲ್ ಅವೈಲಬಲ್ ಇದೆಯಾ ಅಂತ ಕೇಳ್ಕೊಂಡ್ ಬನ್ನಿ. ಖಂಡಿತ ನಮ್ಮಲ್ಲಿ ಇಲ್ಲ ಅಂದ್ರೆ ಅರೇಂಜ್ ಮಾಡಿ ಕೊಡ್ತೇವೆ. ಬಟ್ ನೀವು ಬಂದು ನಿಮ್ಗೆ ಟ್ರಬಲ್ ಕೊಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಹೇಳ್ತಾ ಇದೀವಿ, ಬನ್ನಿ ಎಲ್ಲರೂ ಬನ್ನಿ. ಒಳ್ಳೊಳ್ಳೆ ವೆಹಿಕಲ್ಸ್ ಇದೆ, ತುಂಬಾ ಕಡಿಮೆ ಬಜೆಟ್ ಇದೆ. ಆಮೇಲೆ ಮಾರುತಿನೇ ವೆಹಿಕಲ್ ಜಾಸ್ತಿ ಇದೆ, ಬಂದು ತಗೊಳ್ಳಿ ಸರ್. ಲೋನ್ ಎಲ್ಲ ಹೇಗೆ ಸರ್? ಸರ್ ಎಲ್ಲ ಮಾರುತಿ, ಟೊಯಾಟಾ, ಹುಂಡೈ ಈ ತರ ಯಾವುದೇ ವೆಹಿಕಲ್ಸ್ ತಗೊಂಡ್ರು 90% ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ. ಸೊ ನೀವು ಟಾಟಾ ಮತ್ತೆ ಮಹೇಂದ್ರ, ಸ್ಕೋಡಾ ಈ ತರ ಹೋದ್ರೆ ಅವಕ್ಕೆಲ್ಲ 50% 60% ಅಷ್ಟೇ ಲೋನ್ ಆಗುತ್ತೆ. ಸೊ ಅವೆಲ್ಲ ಮಾಡಲ್ ಗಾಡಿಗೆ. ಸೊ ಇವು ಮಾರುತಿಲೂ ಅಷ್ಟೇ 10 ಎಬೋ 11 ಎಬೋ ನಾವು ಲೋನ್ ಮಾಡ್ಕೊಡ್ತೇವೆ. 10 ಬಿಲೋ ಏನಾರ ಬಂದ್ರೆ, ಸೊ ಇಲ್ಲಿ ನಿಯರ್ ಬೈ ನಮ್ಮ ಆಫೀಸ್ಗೆ ಒಂದು 7-8 ಕಿಲೋಮೀಟರ್ ನಿಯರ್ ಬೈ ಆದ್ರೆ ಪ್ರೈವೇಟ್ ಲೈನ್ ಕೂಡ ಅವೈಲಬಲ್ ಇದೆ. ಬಟ್ ಅವ್ರದ್ದು ಸಿವಿಲ್ ಸ್ಕೋರ್ ಇರಬೇಕು ಪ್ರೈವೇಟ್ ಲೋನ್ಗೂ. ಸಿವಿಲ್ ಸ್ಕೋರ್ ಇಲ್ಲ, ನಾನು 20,000 ಡೌನ್ ಪೇಮೆಂಟ್ ಕೊಡ್ತೀನಿ, 10,000 ಕೊಡ್ತೀನಿ, ಆ ತರ ಆಗಲ್ಲ. ಸೊ ಪ್ರೈವೇಟ್ ಲೋನ್ ಅಂದಾಗ ನಿಮ್ಗೆ 50% ಅಷ್ಟೇ ಲೋನ್ ಆಗುತ್ತೆ. ಬನ್ನಿ, ಬೇಕಾದ್ರೆ ನಿಮ್ಗೆ ಕಂಫರ್ಟಬಿಲಿಟಿ ಆಗಿ ನಾವೇನೋ ಒಂದು ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಆಯ್ತು ಸರ್, ಥ್ಯಾಂಕ್ ಯು ಸರ್.